ಕಲಬುರಗಿಯ ಸಾವಳಗಿ ಕ್ರಾಸ್ ಹಾಗೂ ಕಡಗಂಚಿ ಸುತ್ತಮುತ್ತಲಿನ ಮಳೆ ಹಾನಿ ಪ್ರದೇಶಗಳಿಗೆ ಇಂದು ಕೃಷಿ ಸಚಿವ ಎನ್ ಚಲುವರಾಯಸ್ವಾಮಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಅಧಿಕಾರಿಗಳೊಂದಿಗೆ ರೈತರ ಜಮೀನುಗಳಿಗೆ ಭೇಟಿ ನೀಡಿದ ಸಚಿವರು ರೈತರ ಸಮಸ್ಯೆಗಳನ್ನು ಆಲಿಸಿ ಪರಿಹಾರ ನೀಡುವ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಕೃಷಿಕ ಸಮಾಜದ ಜಿಲ್ಲಾಧ್ಯಕ್ಷ ಸಿದ್ದರಾಮಪ್ಪ ದಂಗಾಪುರ್, ಕರ್ನಾಟಕ ರಾಜ್ಯ ನೀತಿ ಮತ್ತು ಯೋಜನಾ ಆಯೋಗದ ಉಪಾಧ್ಯಕ್ಷ ಬಿಆರ್ ಪಾಟೀಲ್, ಶಾಸಕ ಅಲ್ಲಮಪ್ರಭು ಪಾಟೀಲ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಬಳಿಕ ಮಾತನಾಡಿದ ಸಚಿವರು, ಅತಿವೃಷ್ಟಿಯಿಂದ ನೂರಾರು ಎಕರೆ ಬೆಳೆ ಹಾನಿಯಾಗಿದೆ. ಬೆಳೆ ನಷ್ಟಕ್ಕೆ ಬೆಳೆ ವಿಮೆ ಪರಿಹಾರದ ಜೊತೆಗೆ ಪರಿಹಾರ ಕೂಡ ನೀಡುವ ಬಗ್ಗೆ ಮುಖ್ಯಮಂತ್ರಿಗಳ ಜೊತೆಗೆ ಶೀಘ್ರದಲ್ಲೇ ಮಾತನಾಡಿ ಘೋಷಣೆ ಮಾಡಲಿದ್ದಾರೆ ಎಂದರು. ವಿಜಯಪುರ, ಬೀದರ್, ಯಾದಗಿರಿ ಸೇರಿದಂತೆ ಉತ್ತರ ಕರ್ನಾಟಕ ಭಾಗದ ಹಲವಾರು ಜಿಲ್ಲೆಗಳು ಈ ಬಾರಿ ಅತಿವೃಷ್ಟಿಗೆ ತುತ್ತಾಗಿವೆ. ತೀವ್ರ ಹಾನಿಗೊಳಗಾದ ಪ್ರದೇಶಗಳ ಜನಪ್ರತಿನಿಧಿಗಳಿಗೆ ಹಾಗೂ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿ ಸೂಕ್ತ ಪರಿಹಾರ ನೀಡುವ ಬಗ್ಗೆ ಸಭೆ ನಡೆಸುವುದಾಗಿಯೂ ತಿಳಿಸಿದ್ದಾರೆ. ಕೃಷಿಕ ಸಮಾಜದ ಜಿಲ್ಲಾಧ್ಯಕ್ಷ ಸಿದ್ದರಾಮಪ್ಪ ದಂಗಾಪುರ್ ಮಾತನಾಡುತ್ತಾ, ರೈತರ ವಿವಿಧ ಬೇಡಿಕೆಗಳ ಕುರಿತು ಸಚಿವರಿಗೆ ಮನವಿ ಪತ್ರ ನೀಡಲಾಗಿದ್ದು, ಸರ್ಕಾರ ಆದಷ್ಟು ಬೇಗ ಪರಿಹಾರ ಘೋಷಣೆ ಮಾಡಬೇಕು ಎಂದು ಮನವಿ ಮಾಡಿದರು. ಬೇಡ ಸಾಕು ಏನು ಇರಿಕವರೇಬಲ್ ಸರ್ ಇದು ಡ್ರೈ ಅಪ್ ಆಗ್ಬಿಟ್ಟು ಬೆಳೆ ಹಾನಿಯಾಗಿದೆ. ಸೊ ಒಂದು ಕಡೆ ಪ್ರವಾಹ ಬಂದಾಗಿದೆ, ಇನ್ನೊಂದು ಕಡೆ ಮಳೆ ಜಾಸ್ತಿ ಆಗಿದೆ. ಇದು ಕಂಟಿನ್ಯೂಸ್ ಆಗಿ ಒಂದು ತಿಂಗಳಿಂದ CM ಅವರು ಸಹ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹೇಳಿದರು. ನಾನು ರೆವಿನ್ಯೂ ಮಿನಿಸ್ಟ್ರು ಇದ್ದು, ಜೊತೆಗೆ ಎಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರು, ಶಾಸಕರು ಆ ಏರಿಯಾದಲ್ಲಿ ಏನು ಡ್ಯಾಮೇಜ್ ಆಗಿದೆ DC ಅವರ ಅಧ್ಯಕ್ಷತೆಯಲ್ಲಿ ಕಮಿಟಿ ಮಾಡಿ ಎಲ್ಲ ಸರ್ವೆ ಆಗಿದೆ. ಈಗ ಅಲ್ಟಿಮೇಟ್ ಜಾಸ್ತಿ ಆಗಿದ್ದು ಮತ್ತೆ ನಿನ್ನೆ ಮನೇಲೂ ಒಂದಷ್ಟು ಮುಂದೆ 7 ಲಕ್ಷ ಆಗಿತ್ತು, 2 ಲಕ್ಷ 3 ದಿವಸಕ್ಕೆ ಜಾಸ್ತಿ ಆಗಿದೆ. ಸೊ ಈಗೇನು ಇನ್ಶೂರೆನ್ಸಲ್ಲಿ ಮಿಡ್ ಸೀಸನ್ ಅಡ್ವರ್ಸಿಟಿನಲ್ಲಿ ಏನು ಕೊಡ್ಲಿಕ್ಕೆ ಸಾಧ್ಯನೋ ಅದು ತಕ್ಷಣ ನಾವು ನಿನ್ನೆಲೆ ಡಿಕ್ಲೇರ್ ಮಾಡಿದ್ದೀವಿ, ಅದನ್ನು ಸರ್ವೆ ಮಾಡಿ ಅದನ್ನು ಕೊಡ್ತೀವಿ. ಮಳೆ ಬರೋದ್ರಿಂದ ಈಗ 100%ಗಿಂತಲೂ ಜಾಸ್ತಿನೇ ಹಾನಿಯಾಗಿದೆ. ಈ ಸಮೀಕ್ಷೆ ಮಾಡೋ ಪ್ರಶ್ನೆ ಇಲ್ಲ, ಎಲ್ಲರೂ ಸ್ವಲ್ಪ ಆದರೂ ಸಮೀಕ್ಷೆ ಮಾಡಬೇಕು. ಈ ನಿಟ್ಟಿನಲ್ಲಿ ಸರ್ಕಾರದ ಕರ್ತವ್ಯ ಇದೆ. ಕಷ್ಟ ಕಾಲದಿರ್ತಕ್ಕಂಥ ಅನ್ನದಾತನಿಗೆ ಸಲಹೆ ಸಹಾಯ ಮಾಡ್ತಕ್ಕಂಥದ್ದು ಅವ್ರ ಕರ್ತವ್ಯ.